ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿ. ಸುಧಾಕರ್ ಹೋಟೆಲ್ ಲಯನ್ಸ್ ಕ್ಲಬ್ ಕೆಮ್ಮಣ್ಣೂರಿನ ಕಾರ್ಯದರ್ಶಿ ಹಾಗೆಯೇ ಸದ್ಯಕಟ್ಟೆ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ತಾವು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿ. ಸ್ವಾತಂತ್ರ್ಯ ಎನ್ನುವುದು ಕೇವಲ ಒಂದು ಪದವಲ್ಲ, ಅದು ಲಕ್ಷಾಂತರ ಕೋಟ್ಯಾಂತರ ಭಾರತೀಯರ ಕನಸು. ಅದು ಅಸಂಖ್ಯಾತ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಸಂಕೇತ. ಅದು ನಮ್ಮ ಪೂರ್ವಜರು ನಮಗಾಗಿ ಬಿಟ್ಟು ಹೋದ ಅಮೂಲ್ಯ ಪರಂಪರೆ. ಒಂದು ಕಾಲದಲ್ಲಿ ದೇಶಭಕ್ತಿ ಗೀತೆ ಬೇಬಿ ನಮಸ್ತೆಯರಿಂದ ಸಂಯೋಜಕರು ಮತ್ತು ಮಾರ್ಗದರ್ಶಕರಾದ ಶ್ರೀಯುತ ನಂದಕಿಶೋರ್ ಇದೀಗ ಪ್ರಾಥಮಿಕ ನುಡಿ ಮತ್ತು ಸ್ವಾಗತ ಭಾಷಣ ಶ್ರೀಯುತ ನಂದಕಿಶೋರ್ ಕೆಮ್ಮಣ್ಣು ಕಾರ್ಯದರ್ಶಿ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಇವರಿಂದ. ಪ್ರಪ್ರಥಮವಾಗಿ 80ನೇ ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಭಾವನೆಯನ್ನು ಸಲ್ಲಿಸಿದ ಶ್ರೀ ದುರ್ಗಾ ಮ್ಯೂಸಿಕ್ ಮೀಟ್ ಹಾಗೂ ಲಯನ್ಸ್ ಕ್ಲಬ್ ಕಲ್ಯಾಣಪುರ ಬಹಳಷ್ಟು ವರ್ಷಗಳಿಂದ ಈ ಒಂದು ಅಮರವೀರ ಹಿಂದ ಗಾಯನ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಸುಮಾರು ಈ ಒಂದು ಕಾಂಪಿಟೇಷನ್ನಲ್ಲಿ ಸುಮಾರು 100ಕ್ಕೂ ಮಿಕ್ಕಿ ಶಾಲಾ ಮಕ್ಕಳು, ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿಭಾಗದ ಮಕ್ಕಳು ತಮ್ಮ ಆನ್ಲೈನ್ನಲ್ಲಿ ಅವರ ಸಂಗೀತವನ್ನು ವಾಟ್ಸಪ್ಪಲ್ಲಿ ಕಳಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ನಿರಂತರವಾಗಿ ಬಂಚಿ ಮಣಿಪಾಲ ಈ ಭಾಗದಲ್ಲಿ ಮಾಡ್ತಾ ಇದ್ದು, ಈ ಬಾರಿ ಈ ಸಂಘದ ಕೋರಿಕೆಯ ಮೇರೆಗೆ ನಾವು ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಸಂಗೀತ ಮಕ್ಕಳಿಗೆ ಫ್ರೀಯಾಗಿ ತರಬೇತಿಯನ್ನು ಕೂಡ ಶ್ರೀ ದುರ್ಗಾ ಮ್ಯೂಸಿಕ್ ಅವರು ಕೊಡ್ತಾ ಇದ್ದಾರೆ. ಈ ವಿಶೇಷ ಸಂದರ್ಭದಲ್ಲಿ ಶ್ರೀ ದುರ್ಗಾ ಮ್ಯೂಸಿಕ್ ಮೀಟ್ ಅವರಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಪೂರಕವಾದ ಸುಸ್ವಾಗತ ಕೋರ್ತೇವೆ. ಅದೇ ರೀತಿ ಈ ಒಂದು ಈ ಶುಭ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಅನಿಲ್ ಕುಮಾರ್ ಡಿ, ಸಬ್ ಇನ್ಸ್ಪೆಕ್ಟರ್ ಮಲ್ಪೆ ಪೊಲೀಸ್ ಠಾಣೆ ಮಲ್ಪೆ ಇವರು ದೀಪ ಪ್ರಜ್ವಲನವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರ ಜೊತೆ ನಮಗೆ ಸ್ವಾತಂತ್ರ್ಯ ದೊರಕಿ ಸುಮಾರು 80 ವರ್ಷಗಳಾಗಿದೆ. 80 ವರ್ಷಗಳೇ ನಮ್ಮ ಈ ಒಂದು ದೇಶ ಹೇಗಿತ್ತು, ಇವಾಗಲೂ ಕೂಡ ಕೆಲವೊಂದು ವಿಚಾರಗಳೇ ನಾವು ಈಗಲೂ ನಾವು ಹಾಗೆ ಇದ್ದೀವಿ ನಾವು ಹೇಳಿ ವಿಚಾರ ಪಡ್ತೇವೆ. ಯಾವ ವಿಚಾರಪ್ಪ ಅಂದರೆ ಸಮಾಜದಲ್ಲಿ ಆಗೋದಿರುವ ಈ ಸಮಾಜದ ಬೆಳೆದು ಕೆಲವೊಂದು ಈ ಡ್ರಗ್ಸ್ ಆಗಿರ್ಬೋದು, ಈ ಒಂದು ಇನ್ನಿತರ ಅಪರಾಧಗಳಾಗಿರ್ಬೋದು, ಮಹಿಳೆ ಮೇಲೆ ಹಲ್ಲೆ ಆಗಿರ್ಬೋದು, ಈ ಕೆಟ್ಟ ಕುಡಿತದ ಚಟ ಆಗಿರ್ಬೋದು ಮತ್ತು ಇನ್ನಿತರ ಮಾದಕ ದ್ರವ್ಯ ಚಟಗಳಾಗಿರ್ಬೋದು. ನಮ್ಮ ಸಮಾಜ ಇವತ್ತು ಈ ಒಂದು ಕೆಟ್ಟ ದುಶ್ಚಟಗಳಿಗೆ ಬಲಿಯಾಗ್ತಿದೆ. ನಮ್ಮ ಒಂದು ಹಿರಿಯ ಒಂದು ಸ್ವತಂತ್ರ ಹೋರಾಟಗಳ 80 ವರ್ಷಗಳ ಮುಂಚೆ ಈ ಮಹಾತ್ಮ ಗಾಂಧೀಜಿ ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮತ್ತು ಇದ್ರೆ ಅನೇಕ ಗಣ್ಯರು, ಭಗತ್ ಸಿಂಗ್ ಆಗಿರ್ಬೋದು, ಇವರೆಲ್ಲ ತಮ್ಮ ಒಂದು ಪ್ರಾಣವನ್ನು ಮುಗಿದುಕೊಂಡು ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಕೊಡಲಿಕ್ಕೆ ತುಂಬ ಶ್ರಮ ಪಡ್ತಾ ಇದ್ದೀವಿ. ಇವಾಗ ವಿದ್ಯಾಭ್ಯಾಸ ಯಾವ ರೀತಿ ಆಗಿದೆ ಅಂದರೆ ವಿದ್ಯಾಭ್ಯಾಸ
ಇರುವಾಗ ಒಂದು ಸಣ್ಣ ಒಂದು ಚಿಕ್ಕ ಪುಟ್ಟ ಗ್ರಾಮದಲ್ಲಿ ಸಾಕಷ್ಟು ಒಂದು ಸ್ಕೂಲ್ಗಳು ಕಾಲೇಜ್ಗಳು ಸ್ಥಾಪನೆ ಆಗಿದೆ. ಬಟ್ ಎಲ್ಲ ಸ್ಕೂಲ್ಗಳು ಕಾಲೇಜ್ಗಳು ಏನು ಮಾಡ್ತಿದೆ ಅಂದರೆ ಇವರು ಎಕ್ಸಾಮು ಮತ್ತು ಮಾರ್ಕ್ಸ್ ಕಾರ್ಡ್ಗಳ ಹಿಂದುಗಡೆ ಅಂದರೆ ಪರ್ಸೆಂಟೇಜ್ಗಳ ಹಿಂದುಗಡೆ ಓಡ್ತಾ ಇದೆ. ಯಾರು ಮಕ್ಕಳಿಗೆ ಯಾವ ಥರ ಶಿಕ್ಷಣ ಬೇಕಂದರೆ ಈ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುವಂಥ ಒಂದು ಶಿಕ್ಷಣ ಬೇಕು. ನಾಳೆ ಮಕ್ಕಳಿಗೆ ಒಂದು 10 ಜನರನ್ನು ಮಾತನಾಡುವಂಥ ಒಂದು ಶಕ್ತಿ, ಒಂದು ಆತ್ಮಬಲ, ಅವರಿಗೆ ಒಂದು ಮಾತನಾಡುವಂಥ ಕಲೆ ಮಕ್ಕಳಲ್ಲಿ ಈ ಶಾಲೆಗಳು ಕಲಿಸಬೇಕು. ಅದು ಅಲ್ಲದೆ ಅವರಿಗೆ ಮಕ್ಕಳಿಗೆ ಶಿಸ್ತು ತುಂಬ ಇಂಪಾರ್ಟೆಂಟು. ಈ ತಾವು ನೋಡಿರ್ಬೋದು ಪೊಲೀಸ್ ಇಲಾಖೆ 80 ವರ್ಷಗಳಿಂದ ಪೊಲೀಸ್ ಇಲಾಖೆ ನೋಡಿರ್ಬೋದು. ಬಟ್ ಈಗಿರೋ ಪೊಲೀಸ್ ಇಲಾಖೆ ಇದರಲ್ಲಿ ತುಂಬ ಅವರು ಹಾಕೊಂಡಿರೋ ಬಟ್ಟೆಗಳು ಚೇಂಜ್ ಆಗಿರ್ಬೋದು. ಬಟ್ ಆದರೆ ಅವ್ರ ಹತ್ರ ಒಂದು ಡಿಸಿಪ್ಲಿನ್ ಇರುತ್ತಲ್ಲ, ಕ್ಯಾಪ್ ಹಾಕೊಳ್ಳೋದಾಗಿರ್ಬೋದು, ಬೆಲ್ಟ್ ಹಾಕೊಳ್ಳೋದಾಗಿರ್ಬೋದು, ಈ ಡಿಸಿಪ್ಲಿನ್ ಯಾವತ್ತೂ ಪೊಲೀಸರಿಗೆ ಕೂತ್ಕೊಂಡಿದ್ದ ಎಲ್ಲ ನಮ್ಮ ಗೆಸ್ಟ್ಗಳಿಗೆ ನಮಸ್ಕಾರ. ನಾವು ನಿಮ್ಮ ಮುಂದೆ ಒಂದು ಗಾಂಧೀಜಿಯವರ ನಮಗೆ ಸ್ವತಂತ್ರ ತಂದುಕೊಟ್ಟ ಗಾಂಧೀಜಿಯವರ ಒಂದು ವಿಷಯ ಹೇಳ್ತೇನೆ. ಗಾಂಧೀಜಿಯವರು ಒಂದು ಸಾರಿ ಬ್ರಿಟನ್ನಿಗೆ ಹೋದರು. ಲಯನ್ಸ್ ಕ್ಲಬ್ ಕೆಮ್ಮಣಿಯವರು ಸಭೆಯನ್ನು ಉದ್ದೇಶಿಸಿ ದೇಶಭಕ್ತಿಯನ್ನು ಎಲ್ಲರಲ್ಲೂ ಪ್ರೇರೇಪಿಸುವ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. 80ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಅಮರವೀರ ಗೀತ ಗಾಯನ ಸ್ಪರ್ಧೆ ಅಂದರೆ ದೇಶಭಕ್ತಿಯನ್ನು ಎದ್ದೆಬ್ಬಿಸುವಂಥ ಒಂದು ಗೀತ ಗಾಯನ ಸ್ಪರ್ಧೆಯನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಮುಖ್ಯ ರೂವಾರಿ ನಂದಕಿಶೋರ್ ಅವರು. ಯಾಕಂದರೆ 3-4 ವರ್ಷಗಳಿಂದ ಅವರು ಮಾಡಿಕೊಂಡು ಬಂದು ಇವತ್ತು ನಮ್ಮ ಸಂಘದಲ್ಲಿ ಹೂಡೆಯಲ್ಲಿ ಇವತ್ತು ಅದನ್ನು ಮಾಡುವ ಅವಕಾಶವನ್ನು ಕಲ್ಪಿಸಿದ್ದಾರೆ. ಇವತ್ತು 80ನೇ ಸ್ವಾತಂತ್ರ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಅಂದರೆ ವೀರ ಗಾಯನ, ಇದರಿಂದ ಮಕ್ಕಳಿಗೆ ವೀರರ ಬಗ್ಗೆ, ಅಮರರಾದ ವೀರರ ಬಗ್ಗೆ ಯಾವ ರೀತಿ ಸ್ಫೂರ್ತಿ ಬರಬೇಕು ಹೇಳಿ ಗಾಯನದಲ್ಲಿ ಗೊತ್ತಾಗ್ತದೆ. ಗಾಯನವನ್ನು ಹಾಡುವಾಗ ಅದರಲ್ಲಿರುವ ಒಂದು ರುಚಿ ನಮ್ಮ ಹೃದಯವನ್ನು ತಟ್ಟಿದಾಗ ನಮಗೆ ಆವಾಗ ಗೊತ್ತಾಗ್ತದೆ. ಇವರ ಆ ಸದ್ಗುಣಗಳು ರತ್ನಬಿ ಸುವರ್ಣ ಅವರಿಗೆ ಬಳುವಳಿಯಾಗಿ ಬಂದಿದೆ. ಕಳೆದ ಸುಮಾರು 1.5 ವರ್ಷಗಳಿಂದ ಶ್ರೀ ಗಜಾನನ ಜಿಲ್ಲಾ ಸೇವಾ ಸಂಘ ರಿಜಿಸ್ಟರ್ಗುಡೆ ಇದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಸಂಘದ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಘದ ಕಾರ್ಯಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಹಾಗೆಯೇ ಸಂಘದ ಯುವಕರ ಮೆಚ್ಚಿನ ಕಣ್ಮಣಿಯಾಗಿ ಅವರನ್ನು ಕೂಡಿಕೊಂಡು ವಿವಿಧ ಸಾಮಾಜಿಕ ಕಳಕಳಿಯನ್ನು ಇರುವಂತಹ ಚಟುವಟಿಕೆಗಳನ್ನು ಸಂಘದ ಮುಖಾಂತರ ನಡೆಸುತ್ತಿದ್ದಾರೆ. ಇನ್ನಿತ ಅಮರವೀರ ಗೀತ ಗಾಯನ ಸ್ಪರ್ಧೆದ ಪ್ರಶಸ್ತಿ ಪ್ರದಾನ ಮತ್ತು ಬೈಕ್ನ ಹಂಪೆ ಪೊಲೀಸ್ ಠಾಣೆದ ಸಬ್ ಇನ್ಸ್ಪೆಕ್ಟರ್ ಅನಿಲ್ ಕುಮಾರ್ ಇನ್ನಿತ ಸಭೆದ ಅಧ್ಯಕ್ಷ ಸ್ಥಾನ ಮುಂದಿನ ದುರ್ಗಾ ಮ್ಯೂಸಿಕ್ ಆರ್ಮಿಟ್ಸ್ ಅಂತ ಮುಖ್ಯಸ್ಥರಾದ ಶ್ರೀಮತಿ ತೇಜಸ್ವಿನಿ ನೀಲರಾಜ್, ಲಯನ್ಸ್ ಕ್ಲಬ್ ಕಲ್ಯಾಣಪುರ ಅಧ್ಯಕ್ಷರಾದ MJ ಲಯನ್ಸ್ ವಿಲ್ಸನ್ ಕರ್ಗನ್ಸರೆ, ಲಯನ್ಸ್ ಕ್ಲಬ್ ಮೊನ್ನೆ ತಾನೇ ಹುಟ್ಟಿಕೊಂಡಂಥ ಶ್ರೀಯುತ ಜಗದೀಶ್ ಕೆಮ್ಮಣ್ಣವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಕೆಮ್ಮಣ್ಣ ಇವರ ಸಹಭಾಗಿತ್ವದೊಂದಿಗೆ ಇವತ್ತು ಒಂದು ಉತ್ತಮ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಲಯನ್ ನಂದಕಿಶೋರ್ ಅವರ ನೇತೃತ್ವದಲ್ಲಿ ಇವತ್ತು ಈ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಇದು 4ನೇ ಬಾರಿ ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ. ಅದು ನಂದಕಿಶೋರ್ ಸರ್ ಅವರ ಮೂಲಕ ಹೂಡೆಯಲ್ಲಿ ಆಗ್ತಿರೋದು ನಮಗೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತಿದೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ತೇಜಸ್ವಿನಿ ಇವರು ಮುಖ್ಯ ಅತಿಥಿಗಳಾಗಿರುವಂತಹ ಠಾಣಾಧಿಕಾರಿ ತೇಜಸ್ವಿನಿ ಅವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ದ್ವಿತೀಯ ಬಹುಮಾನವನ್ನು ವಾನದಿ ಇವರು ಪಡೆದುಕೊಂಡಿರುತ್ತಾರೆ. ಈ ಬಹುಮಾನವನ್ನು ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯುತ ಅನಿಲ್ ರಾಜ್ ಠಾಣಾಧಿಕಾರಿ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ.
ಸುಧಾಕರ್ ಕೋಟ್ಯ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ದೇಶಭಕ್ತಿ ಎಂದರೆ ಕೇವಲ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಬ್ಯಾಂಡ್ ಮಣಿಪಾಲ ಮತ್ತು ಅಂಬಲ್ಪಾಡಿ ಲಯನ್ಸ್ ಕ್ಲಬ್ ಕೆಮ್ಮಣ್ಣು ಗಜಾನಪುರ ಮತ್ತು ಸದ್ದಗಟ್ಟೆ ಇದರ ವತಿಯಿಂದ ಶ್ರೀ ಗಜಾನನ ಶಿರವಾ ಸಂಘ ರಿಜಿಸ್ಟರ್ಡ್ ಸೊಲ್ಸೆ ಮತ್ತು ಶ್ರೀದೇವಿ ಮಹಿಳಾ ಘಟಕದ ಇವರ ಸಹಯೋಗದಿಂದ 80ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಡೆದ ಅಮರ ಗೀತಾ ಗಾಯನ ಸ್ಪರ್ಧೆಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀಮತಿ ತೇಜಸ್ವಿನಿ ಅನಿಲ್ ರಾಜ್ ಮುಖ್ಯಸ್ಥರು ಶ್ರೀ ದುರ್ಗಾ ಮ್ಯೂಸಿಕ್ ಇವರಿಗೂ ಅನಂತ ಧನ್ಯವಾದಗಳು.